ಕಾಳಹಸ್ತಿ ಬಂದ್ವಿ. ಕಾಳಹಸ್ತಿಯಲ್ಲಿ ತುಂಬ ರಶ್ ಇತ್ತು. ಸೊ 4 ಅವರ್ ಕ್ಯೂ ಇತ್ತು. ಸೊ ಹಾಗೆ ಸುಮ್ಮನೆ ಹೋಗಿ ವಿಸಿಟ್ ಹೊಡೆದು ಬಂದ್ವಿ. ಅಲ್ಲಿಂದ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ನೆಲ್ಲೂರಿಗೆ ಹೋಗ್ಬೇಕಂತ, ಬೀಚ್ ಹತ್ರ ಹೋಗ್ಬೇಕಂತ ನೆಲ್ಲೂರು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಇನ್ನೊಂದು 40 ಕಿಲೋಮೀಟರ್ಸ್ ಐತಿ. 40 ಕಿಲೋಮೀಟರ್ ಹತ್ರ ಬಂದು ಇಲ್ಲಿ ಟಿಫಿನ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಅಂತ ಲಂಚನೇ ಲಂಚ್ ಮಾಡ್ಕೊತಾ ಇದ್ದೀವಿ. ವೆರಿ ಗುಡ್ ಹೋಟೆಲ್ ಇದೆ ಇಲ್ಲೊಂದು. ಇದು ಅಮರಾವತಿ ಹೋಟೆಲ್ ಅಂತ. ಇಲ್ಲಿ ನಾವು ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಆಮೇಲೆ ಅದು ಯಾವುದದು ಇದು ಇದೇ ಮಶ್ರೂಮ್ ಚಿಲ್ಲಿ ಮಾಡಿದ್ವಿ. ಮಶ್ರೂಮ್ ಚಿಲ್ಲಿ ಮಾತ್ರ ಸೂಪರ್ ಆಗಿತ್ತು. ಇವಾಗ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೂಪರ್ ಆಗಿದೆ. ನೆಲ್ಲೂರು ಒಳಗೆ ನಾವೊಂದು ರೂಮ್ ಮಾಡಿದ್ವಿ ಹೋಟೆಲ್ ಒಳಗೆ. ಇದು ಒಳ್ಳೆಯ ರೂಮ್ ಅದ. ನಾವೀಗ ಇದು ನಮ್ಮ ಆ್ಯಕ್ಚುಲಿ ನಾವು ಮುಂಚೆಕ್ಕೆ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಇದು ನಾವು ಲಾಗೌಟ್ ಟೈಮಿಗೆ ನಾನು ಮಾಡಾಕತ್ತೀನಿ. ಇದು ಭಾರಿ ಬೆಸ್ಟ್ ಅದ. ಅದು ಪ್ರಮೋದ್ ಅಲ್ಲ? ಹಾಂ, ಪ್ರಮೋದ್ ಹೋಟೆಲ್ ಅಂತ ಅದ. AC ರೂಮು ಅದ ಪ್ಲಸ್ ಏನದ. ಬಟ್ ವ್ಯೂ ಮಾತ್ರ ಸಖತ್ತಾಗದ, ನಂಬಕ್ಕಾಗಿಲ್ಲ. ಇದಕ್ಕೆ ಸ್ಮಾರ್ಟ್ ರೋಡ್ ಅಂತಾರೆ. ಆಮೇಲೆ ಇನ್ನೊಂದೇನೋ ಇದು ಯಾವುದೋ ಬೀಚ್ ರೋಡನ್ನು ಅಂತಾರೆ ಇದಕ್ಕೆ. ಸೊ ಚೆನ್ನಾಗದ ವ್ಯೂ. ನಮ್ಮ ಕಾರಿಲ್ಲೇ ಕೆಳ ನಿಂತೈತಿ. ಸೊ ಈಗ ನಾವಿಲ್ಲಿಂದ ಬೀಚಿಗೆ ಹೊಂಟೇವಿ. ಇದು ಹೋಟೆಲ್, ಇದು ಮಸ್ತ್ ಚಲೋ ಐತಿ ಹೋಟೆಲ್. ವೆರಿ ನೈಸ್ ಹೋಟೆಲ್. ಇದು ಎಲ್ಲೈತೆ ಅಂತಂದ್ರೆ ಇದಕ್ಕೆ ಸ್ಮಾರ್ಟ್ ರೋಡ್ ಅಂತಾರೆ. ಇದಕ್ಕೆ ಮತ್ತೇನಂತಾರೆ ಇದಕ್ಕೆ? ಮೈಪ್ಯಾಡ್ ಕ್ಲಬ್ ರೋಡ್ ಅಂತ. ಮೈಪ್ಯಾಡ್ ಕ್ಲಬ್ ರೋಡ್ ಅಂತಿದೆ. ಬಟ್ ಭಾಳ ಚಲೋ ಐತಿ. ರೋಡಲ್ಲೆಲ್ಲ ತಿನ್ನಕ್ಕೆ ಮಾಡೋಕ್ಕೆಲ್ಲ ಸ್ನೇಕ್ಸ್ ಎಲ್ಲ ಈವ್ನಿಂಗ್ ಭಾರಿ ಚೆನ್ನಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ರೋಡ್ ಅಂದರೂ ಅಡ್ಡಿಲ್ಲಿದೆ. ಇಲ್ಲಿಂದ ನಾವೀಗ ಬೀಚಿಗೆ ಹೊಂಟೀವಿ. ಮೈಪಾಡ್ ಬೀಚಿಗೆ ಹೊಂಟೀವಿ. ಒಂದು 18 ಕಿಲೋಮೀಟರ್ ಐತಿ. ಹಲೋ, ನಾವಿವಾಗ ಮೈಪಾಡ್ ಬೀಚಿಗೆ ಬಂದೇವಿ. ಇಲ್ಲಿಂದ ಒಂದು ಮಸ್ತ್ ರಿಸಾರ್ಟ್ ಐತಿ, ಭಾರಿ ಐತಿ. ಈ ರಿಸಾರ್ಟ್ ಒಳಗೆ ನೀವು ಆರಾಮ್ಸೆ ಫ್ಯಾಮಿಲಿ ಕರ್ಕೊಂಡ್ಬಂದು ಇರ್ಬೋದು. ನನಗೆ ಭಾರಿ ಲೈಕ್ ಆಗ್ತದೆ. ಇದು ರಿಸೆಪ್ಷನ್ ಹೋಟೆಲ್. ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಐತಿ. ಆಮೇಲೆ ಇಲ್ಲಿ ರೂಮ್ಸ್ ಅದಾವೆ, ಭಾರಿ ಮಸ್ತ್ ರೂಮ್ಸ್ ಅದಾವೆ. ಇಟ್ಸ್ ವೆರಿ ನೈಸ್. ನಿನ್ನೆ ರಾತ್ರಿ ಬಂದಿದ್ವಿ, ಅದು ನಮ್ಮ ರೂಮ್ ಸಿಗ್ಲಾರ್ದಕ್ಕೆ ಮತ್ತು ನಾವೆಲ್ಲರೂ ಹೋಗಿ ನಾವು ವಾಪಸ್ ಈಗ ಮುಂಜಾನೆ ಬಂದೇವಿ ಜಳಕ ಮಾಡೋಕ್ಕೆ. ಈಗ ನಾವು ಬೀಚಿಗೆ ಹೊಂಟೇವಿ. ನೋಡೋಣ ಹೆಂಗೈತಂತ ಬೀಚ್. ಭಾಳ ಅಷ್ಟೊಂದೇನು ಹೋಟೆಲ್ ಇಲ್ಲ, ಶಾಪ್ಸ್ ಏನು ಇಲ್ಲ. ಸಣ್ಣ ಹೋಟೆಲ್ ಇದ್ದಾವೆ. ಇಲ್ಲಿಂದ ಯಾವುದೋ ಟೆಂಪಲ್, ಈಶ್ವರ ಟೆಂಪಲ್ ಐತಿ ಇಲ್ಲಿ.
ಬೀಚ್ ಮಾತ್ರ ಮಸ್ತ್ ಐತಿ, ಆರಾಮ್ಸೆ ಎಂಜಾಯ್ ಮಾಡ್ಬೋದು ಇಲ್ಲೇ. ಇವತ್ತೇನೋ ವಾರ್ನಿಂಗ್ ಐತಂತ ಸ್ವಲ್ಪ, ಅದಕ್ಕೆ ಇವತ್ತು ವೇವ್ಸ್ಗಳು ದೊಡ್ಡ ಅದಾವೆ. ನಿನ್ನ ರಾತ್ರಿ ಬಂದಾಗ ಇಷ್ಟು ಇರಲಿಲ್ಲ, ನಾರ್ಮಲ್ ಕ್ರೌಡು. ಮತ್ತು ವಾಟ್ರೆಲ್ಲ ಕ್ಲೀನ್ ಅದ, ಆರಾಮ್ಸೆ ಎಂಜಾಯ್ ಮಾಡೋದು. ಅಷ್ಟೊಂದೇನು ಗಲೀಜೂ ಏನಿಲ್ಲ, ಇವೆಲ್ಲ ಕ್ಲೀನ್, ಜಾಸ್ತಿ ಜನ ಇಲ್ಲ, ಮಸ್ತ್ ಎಂಜಾಯ್ಮೆಂಟ್ ಆಯ್ತು. ಬಾರಿ ಆಯ್ತು. ಈಗ ಹೋಗಿ ಜಳಕ ಮಾಡಕ್ಕೆ ಹೋಗ್ತೇವೆ, ನೋಡಿ ಮೇಲೆ ಜಳಕ ಮಾಡಕ್ಕೆ ಸ್ನಾನ ಮಾಡೋ ಹುಡುಗ ನಾವು ಇವಾಗ ಸ್ನಾನ ಮಾಡಿದೆ. 10 ರೂಪಾಯಿ ಕೊಟ್ಟು ಇವಾಗಿಲ್ಲ, ಜಸ್ಟ್ 10 ರೂಪೀಸ್ ಐತಿ. ಬಟ್ ಓಕೆ ಅದು ಅಂತ ಬರೀ ಕಾಸು ಅನ್ನೋಂಗಿಲ್ಲ, ಚಲೋ ಅದು. ಇಲ್ಲಾಂದ್ರೆ ರಿಸಾರ್ಟ್ ಒಳಗಾರ ಮಾಡ್ಬೋದು. ಇಲ್ಲಿ ರಿಸಾರ್ಟ್ ಎಲ್ಲದ ಅಂದ್ರೆ ಸರಿ, ಇಲ್ಲಿ ರಿಸಾರ್ಟ್ ಒಳಗಾದ್ರೂ ಕೇಳ್ಬೋದು. ಇಲ್ಲ ನಮಗಂತೂ ರಿಸಾರ್ಟಿಗೆ ಸಿಕ್ಕಿಲ್ಲ ಇಲ್ಲಿ, ನಾವು ಹಂಗೆ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಾಲಿ ಇತ್ತು ಅಂದ್ರೆ ಕೊಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಯಾವುದು ಬಿಟ್ಟರೆ ಇಲ್ಲೇ ಒಂದು ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎರಡಕ್ಕೂ ಅದ, ಬಿಸಿನೀರಂತೂ ಇರೋಲ್ಲ. ಇವಾಗ ನಾವು ನೆಲ್ಲೂರು ಬೀಚ್ ಬಿಟ್ಟು, ನೆಲ್ಲೂರು ಯಾವ ಬೀಚ್ ಅಂದಿದೆ? ಮೈಪಾಡು ಬೀಚ್ಗೆ ಮಸ್ತ್ ಮಜಾ ಮಾಡಿದ್ವಿ, ಭಾರಿ ಮಜಾ ಬಂತು. ಖಾಲಿ ಇರುತ್ತೆ, ಆರಾಮ್ಸೆ ಬರುತ್ತೆ. ರಿಸಾರ್ಟ್ ಮಾತ್ರ ಭಾರಿ ಮಸ್ತ್ ಅದ, ಆರಾಮ್ಸೆ ಇಲ್ಲಿ ಬಂದು ಒಂದಿನ ಸ್ಪೆಂಡ್ ಮಾಡಿ ಹೋಗ್ಬೋದು. ಫ್ಯಾಮ್ಲಿ ಕರ್ಕೊಂಬಂದು ಭಾಳ ಬೆಸ್ಟ್ ಅದ. ಸೊ ಇಲ್ಲಿ ಬಂದು ಆರಾಮಾಗಿದ್ದು ಹೋಗ್ಬೋದು. ತಿರುಪತಿಯಿಂದ ಜಸ್ಟ್ 100 ಕಿಲೋಮೀಟರ್ ಅಲ್ಲ? ತಿರುಪತಿಯಿಂದ ಒಂದು 150 ಇಲ್ಲ 120 ಇಲ್ಲ 100 ಕಿಲೋಮೀಟರ್ ಅದ. ಓಕೆ, ತಿರುಪತಿಯಿಂದ ಕರೆಕ್ಟ್ 100 ಕಿಲೋಮೀಟರ್ ಅದ. ಆಮೇಲೆ ಹೈವೇ ಅದ, ಆರಾಮಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಕಾಳಹಸ್ತಿ ವಿಸಿಟ್ ಹೊಡೀರಿ. ಕಾಳಹಸ್ತಿಯಿಂದ ಅರೌಂಡ್ 50 ಕಿಲೋಮೀಟರ್ ಅದ. ಈಗ ಅಟ್ಲೀಸ್ಟ್ ದಾರಿ ಇರೋದು ಒಂದು 1 ಅವರ್ ಜರ್ನಿ. ಬಟ್ ಸ್ವಲ್ಪ ನಡ್ಬರ್ಕ ಬ್ರಿಡ್ಜ್ ವರ್ಕ್ ಇರೋದ್ರಿಂದ ನಿಮಗೆ ನಿಮ್ಮ ಟೋಟಲ್ ಜರ್ನಿ ತಿರುಪತಿಯಿಂದ ನೆಲ್ಲೂರಿಗೆ ಬರಬೇಕಂದ್ರೆ 2 ಅವರ್ಸ್ ಜರ್ನಿ ಆಗುತ್ತೆ. ಇಟ್ಸ್ ಬೆಟರ್ ನೀವು ಫಸ್ಟ್ ಬುಕ್ಕಿಂಗ್ ಮಾಡಿರಿ ಇಲ್ಲಿ. ಓಕೆ, ನಿಮಗೆ ಬುಕ್ಕಿಂಗ್ ಇಲ್ಲ ಅಂದರೆ ಇಲ್ಲಿ ಬರೋಕೆ ಹೋಗ್ಬೇಡ್ರಿ. ನೀವೇನು ಮಾಡಿರಿ, ಆ ರಿಸಾರ್ಟ್ ಒಳಗೆ ಬುಕ್ಕಿಂಗ್ ಸಿಕ್ತು ಅಂದ್ರೆ ಮಾಡಿ ಇಲ್ಲಿ ಬರ್ರಿ. ಒಂದು ರೂಮಿಗೆ ಇಲ್ಲೇ 3000. ಓಕೆ, 3000 ರುಪೀಸ್ ಕಾಟೇಜ್ ಥರ ಅದ, ಮತ್ತು ಬೆಸ್ಟ್ ಅದ. 3000 ಇಸ್ ಅ ವರ್ತ್. ಓಕೆ, ವೆನ್ ಯು ಗೆಟ್ ಫ್ಯಾಮ್ಲಿ, ಕಾಟೇಜ್ ಮಾತ್ರ ಭಾರಿ ಚಂದ ಅದಾವೆ, ಆರಾಮಾಗಿ ಮ್ಯಾಲೆ ಇರ್ತಾವೆ. ನೀವು ಇದು ನೋಡ್ಕೊತ ಹೋಗ್ಬೋದು. ಇನ್ನು ಬೀಚ್ ವ್ಯೂ ಅದ, ಬೀಚ್ ವ್ಯೂ ರಿಸಾರ್ಟ್ ಅದ, ರೂಮ್ಸ್ ಅದಾವೆ, ಭಾರಿ ಚಂದ ಅದಾವೆ, ನೋಡ್ಕೊತ ಹೋಗ್ಬೋದು, ಆರಾಮ್ಸೆ ಇರ್ಬೋದು ನೀವು. ಅದು ಬಿಟ್ಟು ಇಲ್ಲ ಅಂದ್ರೆ, ಅದು ಸಿಗಲಿಲ್ಲ ಅಂದ್ರೆ ಸೀದಾ ನೆಲ್ಲೂರು ಒಳಗೆ ನಿಮ್ಗೆ ಅಂದವೇ ಹತ್ತಿರ ಇರುವಂಥ ಈ ಏರಿಯಾಕ್ಕೆ ಟುವರ್ಡ್ಸ್ ಇದು ಏನು ಬೀಚಿಗೆ ಬರುವಂಥ ರೂಟ್ ಒಳಗೆ ಎಲ್ಲರೂ ಮಾಡಿ ಅಂದಂಗೆ ನಾವು ರೆಕಮೆಂಡ್ ಮಾಡತಕ್ಕ ಅದು ಹೋಟೆಲ್ ಅದ, ಅದು ಚೆನ್ನಾಗದ, ಫ್ಯಾಮ್ಲಿಗೂ ಬೆಸ್ಟ್ ಅದ, ಹೊಸ ಹೋಟೆಲ್ ಅದ. ಆಮೇಲೆ ಕಡಿಮೆ ರೇಟಿನೂ ಅದ, ಬರೀ 1200 ರುಪೀಸ್ ನಾನ್ AC ಇದು ಡಬಲ್ ಬೆಡ್ರೂಮ್. ಸೊ ನೀವು ಅಲ್ಲಿ ಹೋಗ್ಬೋದು. ಅಲ್ಲಿ ಊಟದಂತೂ ತೊಂದರೆನೇ ಇಲ್ಲ. ಅಲ್ಲೇನೋ ಸ್ಮಾರ್ಟ್ ರೋಡ್ ಅಂತ, ಇಟ್ಸ್ ವೆರಿ ಗುಡ್. ಈಗೆಲ್ಲ ಚೆನ್ನಾಗಿ ಮಸ್ತ್ ಡೆವಲಪ್ಮೆಂಟ್ ಮಾಡ್ಯಾರ. ನೀವು ಅಲ್ಲಿದ್ದು ಆರಾಮಾಗಿ ಇಲ್ಲಿ ಹಾರ್ಡ್ಲಿ 30 ಮಿನಿಟ್ಸ್ ಟ್ರಾವೆಲ್ ಅಲ್ಲಿಂದ ಇಲ್ಲಿಗೆ, ಒಂದು 15ರಿಂದ 18 ಕಿಲೋಮೀಟರ್ ಅದ. ಸೊ ಆರಾಮಾಗಿ ನೀವು ಬರ್ಬೋದು, ಬಂದಿಲ್ಲ ಎಂಜಾಯ್ ಮಾಡಿ ವಾಪಸ್ ನೀವು ಹೋಗ್ಬೋದು. ಇಲ್ಲಿಂದ ನೆಲ್ಲೂರಿಂದ ಅರೌಂಡ್ 410 to 20 ಕಿಲೋಮೀಟರ್ ಆಗುತ್ತೆ ಆರಾಮಾಗಿ. ಮತ್ತು ಹೈವೇ ಇದೆ, ಎಲ್ಲೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು.